ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಏನು ಅಂತಂದರೆ, ಈಗಾಗಲೇ ಕೋರ್ಟಲ್ಲಿ ನ್ಯಾಯಾಧೀಶರು ಹೇಳಿರುವಂಥದ್ದು ಸರ್ಕಾರಕ್ಕೆ, ನೀವೇನಾದರೂ ನೇಮಕಾತಿಯನ್ನು ಮಾಡೋದೇ ಆದರೆ 50% ಮೇಲೆ ಮಾಡೋದಾದರೆ ನೋ ಅಬ್ಜೆಕ್ಷನ್. ಇನ್ ಕೇಸ್ 56 ಮೇಲೆ ಮಾಡ್ತೀವಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಒಂದಿಷ್ಟು ಅವಶ್ಯಕ ದಾಖಲೆಗಳೊಂದಿಗೆ ಅರ್ಜಿಯನ್ನು ಹಾಕ್ಕೊಡಿ ನ್ಯಾಯಾಲಯಕ್ಕೆ. ಸೊ ನಾವು ಅವಕಾಶ ಕೊಡುವಂಥದ್ದನ್ನು ನಿರ್ಧಾರ ಮಾಡ್ತೀವಿ ಅಂತ ಈ ಹಿಂದಿನ ಹಿಯರಿಂಗ್ ಅಲ್ಲಿ ವಿಚಾರಣೆಯಲ್ಲಿ ಹೇಳಿರುವಂಥದ್ದು. ಸೊ ಈಗ ಅಗೇನ್ ಕೇಸ್ ಮತ್ತೆ ಫೆಬ್ರವರಿ 12ನೇ ತಾರೀಕಿಗೆ ಇರುವಂಥದ್ದು. ಹಾಗಾಗಿ ಬಹುತೇಕ ಆಸ್ಪಿರೆಂಟ್ಸ್ ನನಗೆ ಕಮೆಂಟ್ ಅಲ್ಲಾಗಿರ್ಬೋದು, ಮೆಸೇಜಲ್ಲಿ ಕೇಳುವಂಥ ಒಂದೇ ಪ್ರಶ್ನೆ, ಹೆಚ್ಚು ಕೇಳುವಂಥದ್ದು ಏನು ಅಂತಂದರೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಟ್ಲೀಸ್ಟ್ ನಮ್ಗೆ ಅದಾದರೂ ಹೇಳಿ. ಯಾಕಂದರೆ ನಾವೀಗ ವರ್ಕ್ ಮಾಡ್ತಾ ಓದ್ತಾ ಇದೀವಿ, ಏನೋ ಮಾಡ್ತಾ ಇದೀವಿ. ಸೊ ಅದಕ್ಕೆ ನಮಗೊಂದು ರಿಲೀಫ್ ಬೇಕು, ನಮ್ಗೆ ಅಟ್ಲೀಸ್ಟ್ ಒಂದು ಅಪ್ರಾಕ್ಸಿಮೇಟ್ ಇಂತಹ ದಿನಾಂಕ, ಇಂತಹ ಟೈಮ್ಗೆ ಅಂತಂದರೆ ನಮಗೆ ಒಂದು ಓದೋದಕ್ಕೆ ಜೋಶ್ ಇರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನೋಡಿ, ಈಗಾಗಲೇ ನನಗಿರುವಂಥ ಮಾಹಿತಿ ಪ್ರಕಾರ ಸರ್ಕಾರದ ಒಂದು ಅಡ್ವೊಕೇಟ್ ಜನರಲ್ ಅವರು ಈಗ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿರುವಂಥ ಬಗ್ಗೆ ಮಾಹಿತಿ ಇದೆ. ಅಂದರೆ ಅವಕಾಶವನ್ನು ಕೋರಿ ರೆಕ್ರೂಟ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ, ಅಂದರೆ 50 ಮೇಲಲ್ಲ 56% ಮೇಲೇ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತೇಳಿ ಅವರ ಬೇಡಿಕೆ ಇರುವಂಥದ್ದು. ಬಟ್ ಅದು ಹೆಂಗೆ ಮಾಡ್ತಾರೆ ಅಂದರೆ, 50%ಗೆ ನಾವು ರೆಕ್ರೂಟ್ಮೆಂಟ್ ಮಾಡ್ತೀವಿ, 6% ಬ್ಯಾಲೆನ್ಸ್ ಇಟ್ಟಿರ್ತೀವಿ, ಅಂದರೆ ಅಭ್ಯರ್ಥಿಗಳ ಆಯ್ಕೆಯನ್ನು. ಅದು ನಾವು ಈ ಮೀಸಲಾತಿ ಕೇಸಲ್ಲಿ ಏನು ಬರುತ್ತೆ ಆದೇಶ, ಅಂತಿಮ ಆದೇಶ ಸುಪ್ರೀಂ ಕೋರ್ಟಿಂದ, ಅದನ್ನು ನೋಡಿಕೊಂಡು ನಾವು ಉಳಿದಿದ್ದು ಮಾಡ್ತೀವಿ ಅಂತೇನೋ ಮಾಹಿತಿ ಚರ್ಚೆ ಆಗಿರುವಂಥದ್ದು ಸೊ ಸಭೆಯಲ್ಲಿ. ಸೊ ಅದಕ್ಕಾಗಿ ಈಗ ಯಾರೆಲ್ಲ ಕೇಳ್ತಾ ಇದ್ದೀರಿ ನೋಡಿ, ಅಗೇನ್ ಅಂಡ್ ಅಗೇನ್ ನಿಮಗೆ 12ನೇ ತಾರೀಕು ಫೆಬ್ರವರಿ 12ಕ್ಕೆ ಅಂತಿಮವಾಗಿ ಉತ್ತರ ಸಿಗುತ್ತೆ. ಸೊ ರೆಕ್ರೂಟ್ಮೆಂಟ್ ರಿಲೇಟೆಡ್ ಇನ್ ಕೇಸ್ ನ್ಯಾಯಾಲಯ ಅವಕಾಶ ಕೊಟ್ಟರು, ಸರ್ಕಾರ ನೇಮಕಾತಿಗಳನ್ನ ಮಾಡಿಲ್ಲ ಅಂದರೆ ಆಗ ದೊಡ್ಡ ಮಟ್ಟದ ಒಂದು ವಿರೋಧವನ್ನು, ಒಂದು ಹೋರಾಟವನ್ನ ಸರ್ಕಾರ ಯುವ ಜನತೆಯಿಂದ ಎದುರಿಸಬೇಕಾಗತ್ತೆ, ಅದಂತೂ ನೋ ಡೌಟ್. ಬಟ್ 12ನೇ ತಾರೀಕುವರೆಗೂ ಕೂಡ ನಿಮಗೆ ಯಾವುದೇ ಒಂದು ಕ್ಲಾರಿಟಿ ಸಿಗಲ್ಲ. ಆ್ಯಂಡ್ ನಿಮ್ಗೆ ಗೊತ್ತಿದೆ, ಮಧ್ಯಪ್ರದೇಶದ್ದು ಕೇಸ್ ಇನ್ನೂ ಕೂಡ ವಿಚಾರಣೆಗೆ ಬಂದಿಲ್ಲ. 2 ದಿನ ನಾನು ಹೇಳಿದ್ದೆ, ಅಗೇನ್ ವಿಚಾರಣೆಗೆ ಬಂದಿಲ್ಲ ಕೇಸು. ಅದಕ್ಕೆ ಅದು ಒಟ್ಟಲ್ಲಿ ಆದೇಶ ಬಂತು ಅಂತಂದರೆ ನಮ್ಮ ರಾಜ್ಯದ ಕೇಸ್ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತೆ. ಆ್ಯಂಡ್ ನಿನ್ನೆ ಏಜ್ ರಿಲ್ಯಾಕ್ಸೇಷನ್ ಅನೌನ್ಸ್ ಮಾಡಿರುವಂಥದ್ದು, ಎಲ್ಲ ಒಂದು ಕೆಟಗರಿಯ ಆಸ್ಪಿರೆಂಟ್ಸ್ಗಳಿಗೂ 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಇದೊಂದು ಗುಡ್ ನ್ಯೂಸ್. ಬಟ್ ಪೊಲೀಸ್ ಕಾನ್ಸ್ಟೇಬಲ್ ಆಸ್ಪಿರೆಂಟ್ಸ್ ಕೇಳ್ತಾ ಇದ್ರಿ, ಸೊ ಪೊಲೀಸ್ ನೇಮಕಾತಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂತ, ಅದರ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ. ಬಟ್ ಉಳಿದಂತೆ ಬೇರೆ ಬೇರೆ ನೇಮಕಾತಿಗಳು ಯಾವ್ದಾವ್ದಿದೆ, KPSC ಇದು, KA, ಸೊ ಬೇರೆ ಬೇರೆದೇನೆಲ್ಲ ಇದೆ, ಸೊ ಎಲ್ಲದಕ್ಕೂ ಕೂಡ ಅದು ಅನ್ವಯ ಆಗುತ್ತೆ. ನಿಮ್ಮ ಏಜ್ ಲಿಮಿಟ್ ಏನಿದೆ, ಸೊ ಅದಕ್ಕೆ +5 ಆ್ಯಡ್ ಮಾಡಿ ನಿಮಗೆ ಉತ್ತರ ಸಿಕ್ಬಿಡುತ್ತೆ, ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ. ಯಾರು ಎಲಿಜಿಬಲ್ ಇದ್ದೀರಾ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ ಬರೀರಿ. ಬಟ್ ಈ ಬಾರಿ ವೆರಿ ಹೈ ಕಾಂಪಿಟೇಷನ್, ಅದರಲ್ಲಂತೂ ಡೌಟೇ ಇಲ್ಲ. ಯಾಕೆ ಅಂತಂದರೆ ಪ್ರತಿ ಬಾರಿ ಇದ್ದಂಥದ್ದು ಬೇರೆ, ಈ ಬಾರಿ 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ತುಂಬ ಜನ ಆಸ್ಪಿರೆಂಟ್ಸ್, ತುಂಬ ಓಲ್ಡ್ ಆಸ್ಪಿರೆಂಟ್ಸ್, ಎಸ್ಪೆಷಲಿ FD, SD, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, PSI ಯಾವ್ದ್ಯಾವ್ದೆಲ್ಲ ಓದ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ತುಂಬ ಕಾಂಪಿಟೇಷನ್ ಈ ಬಾರಿ ಕೊಡ್ತಾರೆ. ಅಪ್ಲಿಕೇಶನ್ ಕೂಡ ಅಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ಸಲ್ಲಿಕೆ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ VAO ಆಗಿರ್ಬೋದು, ಬೇರೆ ಬೇರೆ ಹುದ್ದೆಗಳು ಯಾವುದು ಎಕ್ಸ್ಪೆಕ್ಟೆಡ್ KA ನೋಟಿಫಿಕೇಶನ್ಸ್ ಇದೆ, ತುಂಬ ಡಿಮ್ಯಾಂಡ್ ಇರುತ್ತೆ ಈ ಬಾರಿ. ಆ್ಯಂಡ್ ನ್ಯಾಯಾಲಯ ಮಾತ್ರ ಈ ವಿಷಯದಲ್ಲಿ ಏನು ಹೇಳುತ್ತೆ ಅನ್ನೋಂಥದ್ದು ತುಂಬ ಕುತೂಹಲಕಾರಿಯಾಗಿರುವಂಥದ್ದು. ಯಾಕೆ ಅಂತಂದರೆ ಈ ಹಿಂದೆ ಕೂಡ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ, 50 ಮೇಲೆ ರಿಕ್ರೂಟ್ಮೆಂಟ್ ಮಾಡಿದ್ರೆ ನೋ ಅಬ್ಜೆಕ್ಷನ್, ಬಟ್ 56 ಮೇಲೆ ಮಾಡ್ತೀವಿ ಅಂದರೆ ಅದು ಕಷ್ಟ ಅಂತ. ಬಟ್ ಸರ್ಕಾರ ಪಟ್ಟು ಹಿಡಿದಿರುವಂಥದ್ದು 56 ಮೇಲೇ ಮಾಡಬೇಕು ನಾವು ಅಂತ. ಯಾಕೆ ಅನ್ನೋದಕ್ಕೆ ರೀಸನ್ಸ್ ಇದೆ. ಅವರು ಒಳ ಮೀಸಲಾತಿಯನ್ನು ಕೂಡ ಈಗ 56% ಮೇಲೇ ಮಾಡಿಬಿಟ್ಟಿದ್ದಾರೆ. ಈವನ್ ಈಗ ಹೊಸದಾಗಿ ಮತ್ತೆ ಏನೇನೆಲ್ಲ ಚೇಂಜಸ್ ಮಾಡಬೇಕಾಗುತ್ತೆ ಕೆಲವೊಂದು, 50 ಮೇಲೆ ಮಾಡ್ಬೇಕು ಮತ್ತೆ ಅಂದರೆ, ಸೊ ಅದಕ್ಕೆ ರೆಡಿ ಇಲ್ಲ ಅವರು. ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ SC ST ಸಮುದಾಯದ ಓಲೈಕೆ, ಈಗ ಅವರು 50 ಮೇಲೆ ಮಾಡಿದ್ರೆ ಬಹುದೊಡ್ಡ ವಿರೋಧ ಮತ್ತೆ ನಾವು ಎದುರಿಸ್ತೀವಿ ಅನ್ನುವಂಥ ಒಂದು ಭಯ ಸರ್ಕಾರಕ್ಕಿದೆ. ಓಟ್ಗೋಸ್ಕರ ಮಾಡಲೇಬೇಕು, ಬೇರೆ ಅನಿವಾರ್ಯತೆ ಇಲ್ಲ. ಸೊ ಈಗ ಅದನ್ನು ಕಾನೂನುಬದ್ಧಗೊಳಿಸುವಂಥ ಪ್ರಕ್ರಿಯೆ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಎಷ್ಟು ತಡ ಆಗುತ್ತೆ ಏನು ಅಂತ. ಬಟ್ ಸದ್ಯಕ್ಕಂತೂ ಈ ರೀತಿಯಾದಂಥ ಒಂದು ಚರ್ಚೆ ಸರ್ಕಾರದ ಮಟ್ಟದಲ್ಲಿ ಸಭೆಯಲ್ಲಿ ಆಗಿರುವಂಥದ್ದು. ಆ್ಯಂಡ್ AG ಅವರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿರುವಂಥದ್ದು ಕೂಡ ಮಾಹಿತಿ ಇದೆ. ಸೊ ಈ ಬೆಳವಣಿಗೆಗಳು ನೋಡ್ತಾ ಇದ್ರೆ ನೇಮಕಾತಿ ಮಾಡಲೇಬೇಕು ಅನ್ನುವಂಥದ್ದು ಈಗ ಸರ್ಕಾರಕ್ಕೆ ಸ್ಪಷ್ಟವಾಗಿ ಅರಿವಾಗಿದೆ. ಇಲ್ಲ ಅಂತಂದರೆ ನಾವು ನೆಕ್ಸ್ಟ್ ಬರೋ ಚುನಾವಣೆಯಲ್ಲಿ ಯಾವ ರೀತಿಯಾದಂಥ ಫಲಿತಾಂಶವನ್ನು ಕಾಣಬಹುದು ಅನ್ನೋಂಥದ್ದು ಅವ್ರ ಕಣ್ಮುಂದೆ
ಆಲ್ರೆಡಿ ಸ್ಪಷ್ಟವಾಗಿ ಗೋಚರಿಸಿರುತ್ತೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಈಗ ಹಂತವಾಗಿ ಏನೆಲ್ಲ ಮಾಡ್ಬೋದು, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದಾಗಿರ್ಬೋದು, ಈಗ ನ್ಯಾಯಾಲಯದಲ್ಲಿ ಅವಕಾಶವನ್ನು ಕೇಳಿರುವಂಥದ್ದು, ಇವೆಲ್ಲ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ 12ನೇ ತಾರೀಕಿನ ನಂತರ ಸ್ಪಷ್ಟವಾದಂಥ ಒಂದು ಉತ್ತರ, ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.